Hello dear students, let us continue our discussion of atoms. Okay, so in last class ಅಲ್ಲಿ ಏನು ಸ್ಟಡಿ ಮಾಡಿದ್ರಿ ಅಂದರೆ ಯಾವುದೇ ಒಂದು ಎಲೆಕ್ಟ್ರಾನ್ nth ಸ್ಟೇಷನರಿ ಆರ್ಬಿಟ್ ಆಫ್ an atom or ion where you can apply Bohr's theory ಅಲ್ಲಿ ಸುತ್ತುತ್ತಾ ಇದೆ ಅಂದರೆ ಅದರ ರೇಡಿಯಸ್ ಎಷ್ಟು ಅಂತ ಕಂಡುಹಿಡಿದ್ರಿ ಆ nth ಸ್ಟೇಷನರಿ ಆರ್ಬಿಟ್ದು, ಹಂಗೆ ಅದರ ವೆಲಾಸಿಟಿ ಕೂಡ ಕಂಡುಹಿಡಿದ್ರಿ. ಓಕೆ, ಸೊ ನಾವು ಇನ್ ದಿಸ್ ಕ್ಲಾಸ್ you will learn about total energy of the electron which is revolving in the nth stationary orbit. Okay, so consider an atom or ion where you can apply Bohr's theory. So adra gottala yavudu atom or ion ge Bohr's theory ಹಾಕಬಹುದು. ಅಂತಹ ಆಟಮ್ ಆರ್ ಅಯಾನ್ಗಳ ನ್ಯೂಕ್ಲಿಯಸ್ ಸುತ್ತ ಒಂದೇ ಎಲೆಕ್ಟ್ರಾನ್ ಸುತ್ತಾ ಇರಬೇಕು. ಸೊ ಅವುಗಳ ಎಕ್ಸಾಂಪಲ್ಸ್ ನಿಮ್ಗೆ ಗೊತ್ತೇ ಇದೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. ಹೈಡ್ರೋಜನ್ ಆಟಮ್, ಆಮೇಲೆ He+ ಅಯಾನ್, Li2+ ಅಯಾನ್, ಬೆರಿಲಿಯಂ 3+ ಅಯಾನ್, ಬೋರಾನ್ 4+ ಅಯಾನ್ ಆ್ಯಂಡ್ ಸೋ ಆನ್. ಓಕೆ, ಸೊ ಅಂತಹ ಆಟಮ್ ಆರ್ ಅಯಾನ್ಗಳ ನ್ಯೂಕ್ಲಿಯಸ್ಸಿನ ಚಾರ್ಜ್ ಏನಾಗಿರುತ್ತೆ? +Z ಆಗಿರುತ್ತೆ. ಇದನ್ನ ನೀವು ಲಾಸ್ಟ್ ಕ್ಲಾಸಲ್ಲಿ ಕಲ್ತ್ರಿ, ವೆರ್ Z is called the atomic number. ಓಕೆ, ಸೊ ಕನ್ಸಿಡರ್ ಸಚ್ ಅನ್ ಆಟಮ್ ಆರ್ ಅಯಾನ್. ಸೊ ಹಂಗಾರೆ +Z ಏನಾಗುತ್ತೆ? ಚಾರ್ಜ್ ಆಫ್ ನ್ಯೂಕ್ಲಿಯಸ್ ಆಗುತ್ತೆ. ಅದರ ಸುತ್ತ ಒಂದು ಎಲೆಕ್ಟ್ರಾನ್ ಸುತ್ತಾ ಇರಲಿ ಇನ್ ದ nth ಸ್ಟೇಷನರಿ ಆರ್ಬಿಟ್. ಸೊ -E ಅನ್ನೋದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಆಗುತ್ತೆ, M ಮಾಸ್ ಆಫ್ ಎಲೆಕ್ಟ್ರಾನ್, R ರೇಡಿಯಸ್ ಆಫ್ ದಟ್ ಆರ್ಬಿಟ್. ನನ್ನ ಕಂಡಿಡಿದ್ವಿ ಅದೆಷ್ಟು ಅಂತ, V ಸ್ಪೀಡ್ ಆಫ್ ದಿ ಆರ್ಬಿಟ್, ಸ್ಪೀಡ್ ಆಫ್ ದಿ ಎಲೆಕ್ಟ್ರಾನ್ ಇನ್ ದಟ್ ಆರ್ಬಿಟ್, ಇದು ಕೂಡ ನನ್ನ ಕಂಡಿಡಿದ್ವಿ. N ಅನ್ನೋದು ಆರ್ಬಿಟ್ ನಂಬರ್ ಅಥವಾ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್, ಅಂದರೆ ಅದು ಎಷ್ಟನೇ ಆರ್ಬಿಟ್ ಅಂತ. ಇಫ್ ದ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಫಸ್ಟ್ ಆರ್ಬಿಟ್, ಆಗ ಆ N ವ್ಯಾಲ್ಯೂ 1 ಆಗಿರುತ್ತೆ. ಇಫ್ ದ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಇನ್ ದ ಸೆಕೆಂಡ್ ಆರ್ಬಿಟ್, ಆ N ವ್ಯಾಲ್ಯೂ 2 ಆಗಿರುತ್ತೆ. ಇಫ್ ದ ಎಲೆಕ್ಟ್ರಾನ್ ಇಸ್ ರಿವಾಲ್ವಿಂಗ್ ಇನ್ ದ ಥರ್ಡ್ ಆರ್ಬಿಟ್, N ವ್ಯಾಲ್ಯೂ 3 ಆಗಿರುತ್ತೆ ಆ್ಯಂಡ್ ಸೋ ಆನ್. ಓಕೆ, so we have to find the total energy of the electron when it is revolving in the nth stationary orbit. Important 5 mark question for your board exam. Already 3 times it has been asked. Okay, so what is the total energy of the electron in the nth stationary orbit? So nodi, electron move ಆಗ್ತಾ ಇರುತ್ತಲ್ವಾ, since in a circular path, since it is moving, it will have kinetic energy, because any body in motion has kinetic energy. So total energy of the electron is sum of kinetic energy plus, so electron also possesses potential energy. So the total energy of the electron in the nth stationary orbit is the sum of kinetic and potential energies. Why electron possesses potential energy? Means the charge of electron is -E, charge of nucleus is +Z. So the nucleus is attracting electron towards it now, due to the electrostatic force of attraction. Due to that attraction, the electron also possesses potential energy. Okay, so we have to find each of them, Ek and Dp. So Ek and Dp ಕಂಡಿಡಿದ್ರೆ ನಮಗೆ ಅವುಗಳನ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಎನರ್ಜಿ ಸಿಗುತ್ತೆ. ಸೊ ಫಸ್ಟ್ ನಾವು Ekನ ಕಂಡುಹಿಡಿಯೋಣ. ಸೊ ನಿಮ್ಗೆ ಗೊತ್ತೇ ಇದೆ, ಯಾವುದೇ ಬಾಡಿ ಮೂವ್ ಆಗ್ತಾ ಇದ್ರೆ ಅದೇನು ಹೊಂದಿರುತ್ತೆ? ಅದು ಕೈನೆಟಿಕ್ ಎನರ್ಜಿನ ಹೊಂದಿರುತ್ತೆ. ಎನಿ ಬಾಡಿ ಮೂವಿಂಗ್ ವಿತ್ ಅ ಸ್ಪೀಡ್ V ಆ್ಯಂಡ್ ಮಾಸ್ ಆಫ್ ದ ಬಾಡಿ M ಇತ್ತು ಅಂದ್ಕೊಳ್ಳಿ, ಹಂಗಾರೆ ಆ ಬಾಡಿ ಕೈನೆಟಿಕ್ ಎನರ್ಜಿ ಏನಂಗಾರೆ 12mv². ಸೊ ವಾಟ್ ಈಸ್ ಕೈನೆಟಿಕ್ ಎನರ್ಜಿ? ಯು ನೋ ದ ಎನರ್ಜಿ ಪೊಸೆಸ್ಡ್ ಬೈ ಅ ಬಾಡಿ ಡ್ಯೂ ಟು ಮೋಷನ್. ಓಕೆ, so now you have electron of mass small m moving with a speed v in the circular path. ಹಂಗಾರೆ ಎಲೆಕ್ಟ್ರಾನ್ ದ ಕೈನೆಟಿಕ್ ಎನರ್ಜಿ ಎಷ್ಟು? ಹಂಗಾರೆ Ek, that is 12mv². ಇದನ್ನ ನಾವೇ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀನಿ ನೋಡೋಣ. ಅಗೇನ್ let us go where we discussed yesterday. For electron moving in the circular path around the nucleus, the centripetal force is provided by the electrostatic force of attraction between the nucleus and the electron. ಸೊ ಈ ಎಲೆಕ್ಟ್ರಾನ್ ಸೆಂಟ್ರಿಪಿಟಲ್ ಫೋರ್ಸ್ ಎಷ್ಟು? mv²/r. ಇದನ್ನ ಪ್ರೊವೈಡ್ ಮಾಡ್ತಿರೋದು ಯಾರು? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಫ್ ದ ನ್ಯೂಕ್ಲಿಯಸ್ ಆನ್ ದಿ ಎಲೆಕ್ಟ್ರಾನ್. ಅದೆಷ್ಟು ಅಂತ ನೆನ್ನೆ ನೋಡಿದ್ರಿ, ಅದೆಷ್ಟು? 1/4πε0 Ze × E/r².
ಸೊ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸಸ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತಾ ಇರೋದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಅಷ್ಟೇ ತಗೋಬೇಕು. ಝೆಡ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ನ್ಯೂಕ್ಲಿಯಸ್, ಇ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಬೈ ಆರ್ ಸ್ಕ್ವೇರ್. ಸೊ ದಿಸ್ ಈಸ್ ಯುವರ್ ರಿಲೇಷನ್ ಬಿಟ್ವೀನ್ ಸೆಂಟ್ರಿಪಿಟಲ್ ಫೋರ್ಸ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಸೊ ಆರ್ ಆರ್ ಕ್ಯಾನ್ಸಲ್ ಆಯಿತು. ಸೊ ನೆನ್ನೆ ಏನು ಮಾಡಿದ್ರಿ, ಯಾರನ್ನ ಇಲ್ಲಿ ತಗೊಂಬಂದ್ರೆ, ಬಟ್ ಇವತ್ತು ಬೇಡ ಆಯ್ತು, ಎಮ್ ವಿ ಸ್ಕ್ವೇರ್ ಹಂಗೆ ಉಳಿಸಿ, ಯಾಕಂದರೆ ಇಲ್ಲಿ ಎಮ್ ವಿ ಸ್ಕ್ವೇರ್ ಅಷ್ಟೇ ಇರೋದು. ಸೊ ಯಾರು ಇಲ್ಲೇ ಇರಲಿ, ಝೆಡ್ ಈ ಸ್ಕ್ವೇರ್ ಬೈ 4 pi epsilon naught r. ಸೊ ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಹಿಯರ್. ಎಷ್ಟು ಬಂತು ನೋಡಿ ಈಕೆ, ಹಾಫ್ ಇಂಟು ಝೆಡ್ ಈ ಸ್ಕ್ವೇರ್ ಬೈ 4 pi epsilon naught r. So this is your expression for kinetic energy of the electron in the nth stationary orbit. Now we want to find potential energy of the electron in the nth stationary orbit. So electrostatics chapter 2 electrostatic potential and capacitance ಅಲ್ಲಿ ಓದಿದಿರಾ ಏನಂತ. ಸಪೋಸ್ ಯು ಹ್ಯಾವ್ 2 ಚಾರ್ಜಸ್, ನಿಮ್ಮ ಹತ್ರ 2 ಚಾರ್ಜಸ್ ಇತ್ತು ಅಂದ್ಕೊಳ್ಳಿ, Q1 Q2 ಸಪ್ರೇಟೆಡ್ ಬೈ ಅ ಡಿಸ್ಟೆನ್ಸ್ ಆರ್. ಈ ಸಿಸ್ಟಮಲ್ಲಿ ಸ್ಟೋರ್ ಆದಂತಹ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು? ಸೊ ಈ ಸಿಸ್ಟಮಲ್ಲಿ ಸ್ಟೋರ್ ಆದಂತಹ ಪೊಟೆನ್ಷಿಯಲ್ ಎನರ್ಜಿ 1/4 pi epsilon naught Q1 Q2 by R. ಸೊ ಪೊಟೆನ್ಷಿಯಲ್ ಎನರ್ಜಿ ತಗೋಬೇಕಾದ್ರೆ ನೀವು ಸೈನ್ ಆಫ್ ದ ಚಾರ್ಜ್ ಕನ್ಸಿಡರ್ ಮಾಡಬೇಕು, ಓಕೆನಾ? When you are dealing with potential energy and potentials, you have to consider sign of the charge. So now we have an electron revolving around the nucleus. The charge of the electron is minus E, charge of the nucleus is plus Ze. Okay? So it is revolving in circular path of radius r. ಯಾವಾಗಲೂ ನೋಡಿ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ಎಷ್ಟು ದೂರದಲ್ಲಿದೆ, ಯಾಕಂದರೆ ಸರ್ಕಲ್ ಮೇಲೆ ಸುತ್ತುತ್ತಾ ಇದೆಯಲ್ಲ. ಸೊ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಇಂದ ಯಾವಾಗಲೂ ಆರಷ್ಟು ದೂರದಲ್ಲಿರುತ್ತೆ. ಹಂಗಾರೆ ಈ ಸಿಸ್ಟಮ್ ಅಲ್ಲಿ ಸ್ಟೋರ್ ಆದಂತಹ ಪೊಟೆನ್ಷಿಯಲ್ ಎನರ್ಜಿ ಎಷ್ಟು? ಹಂಗಾರೆ ದಟ್ ಈಸ್, ಈ ಫಾರ್ಮುಲಾ ಅಪ್ಲೈ ಮಾಡಿ, 1/4 pi epsilon naught Q1 Q2 by R. Q1 ಅಂದರೆ ನ್ಯೂಕ್ಲಿಯಸ್ ಅನ್ಕೊಳ್ಳೋಣ, ಅದರ ಚಾರ್ಜ್ ಏನು ಪ್ಲಸ್ Ze. ಸೈನ್ ಕನ್ಸಿಡರ್ ಮಾಡ್ಬೇಕು ಹೇಳಿದ್ನಲ್ಲ, ಪೊಟೆನ್ಷಿಯಲ್ ಎನರ್ಜಿ ಡೀಲ್ ಮಾಡ್ತಿರೋದು ನಾವು. ಎಲೆಕ್ಟ್ರಾನ್ ಚಾರ್ಜ್ ಏನು ಮೈನಸ್ ಸಿ by R. So the potential energy is minus Ze square by 4 pi epsilon naught R. Okay? Okay. Copied on till here. So I'll rub this. Now, what you got for kinetic energy? Half into Z square by 4 pi epsilon naught R. What you got for the potential energy? Minus Z square by 4 pi epsilon naught. That's the potential energy of the system ಅಂತನಾರು ಹೇಳ್ಬೋದು, ಅಥವಾ potential energy of the revolving electron around the nucleus ಅಂತನಾರು ಹೇಳ್ಬೋದು. ಸೊ ನಮ್ಮ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಸಿಕ್ತು, ಪೊಟೆನ್ಷಿಯಲ್ ಎನರ್ಜಿ ಸಿಕ್ತು. ಹಂಗಾರೆ ಟೋಟಲ್ ಎನರ್ಜಿ ಏನು? ಹಂಗಾರೆ ಆ್ಯಡ್ ದ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜೀಸ್. ಹಾಫ್ ಇಂಟು Z square by 4 pi epsilon naught R plus of minus Z square by 4 pi epsilon naught R. So Z, okay, simplify ಮಾಡೋಣ. ಹಾಫ್ ಇಂಟು Z square by 4 pi epsilon naught R plus into minus is minus Z square by 4 pi epsilon naught R. Z square by 4 pi epsilon naught R ಕಾಮನ್ ತೆಗಿರಿ ಎರಡು ಕಡೆ. ಏನು ಉಳ್ಕಂತು ನೋಡಿ, ಹಾಫ್ ಅಷ್ಟೇ ಉಳ್ಕೊಳ್ತಿಲ್ಲಿ, ಇಲ್ಲಿ -1 ಉಳ್ಕಂತು. ಸೊ ಏನಾಯ್ತು ನೋಡಿ ಈಗ ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಏನಾಯ್ತು? ಹಾಫ್ -1 ಅಂದ್ರೆ ಎಷ್ಟು? ಹಾಫ್ -1 ಇಸ್ -half. ಸೊ -half into Z square by 4 pi epsilon naught R. That is minus Z square by 8 pi epsilon naught R. This is the expression for
total energy. So one stage we have completed. ಸೊ ಯಾಕೆ ನಾನು ಮುಂಚೆನೆ ಕೈನೆಟಿಕ್ ಎನರ್ಜಿ ಮಾಡುವಾಗಲೇ ಈ ಹಾಫ್ ಈ 4 ಜೊತೆ ಇಂಟು ಮಾಡಿಬಿಡಿ, ಯಾಕಂದರೆ ಕಾಮನ್ ತೆಗೆಯೋದ್ರೆ ಕಾಮನ್ ಫ್ಯಾಕ್ಟ್ರ್ ಇರೋದ್ರಿಂದ ಇದರಲ್ಲೂ ಸೊ ಈ ಹಾಫ್ ಹಂಗೆ ಉಳಿಸಿರಿ, ಕೊನೆಗೆ ಇಲ್ಲಿ ಏನಾಗುತ್ತೆ ಹಾಫ್ -1 -1 ಆಗುತ್ತೆ. ಈಗ ಲಾಸ್ಟಲ್ಲಿ ಇಂಟು ಮಾಡಿ, ಅದು ಅಷ್ಟೇ. ಇಲ್ಲಿ ಮುಂಚೆನೇ ಮಾಡೋಕ್ಕೆ ಹೋಗ್ಬೇಡಿ ಕೈನೆಟಿಕ್ ಎನರ್ಜಿ ಮಾಡುವಾಗ ಅಷ್ಟೇ. ದಟ್ಸ್ ದ ಮೈನ್ ಪಾಯಿಂಟ್ ಟು ಬಿ ನೋಟೆಡ್. ಸೊ ಒನ್ ಸ್ಟೇಜ್ ಆಫ್ ದಿಸ್ ಎಕ್ಸ್ಪ್ರೆಷನ್ ವಿ ಹ್ಯಾವ್ ಕಂಪ್ಲೀಟೆಡ್. ಸೊ ನಮ್ಗೆ ಸಿಕ್ತು ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ರಿವಾಲ್ವಿಂಗ್ ಟೋಟಲ್ ಎನರ್ಜಿ ಆಫ್ ದ ರಿವಾಲ್ವಿಂಗ್ ಎಲೆಕ್ಟ್ರಾನ್ ಸಿಕ್ತು ನಮಗೆ -Ze²/8πε0r. Z is the atomic number of that atom or ion. ε0 you know permittivity of free space, that is 8.8 into 10⁻⁻12 farad per meter, or radius of the 10th stationary orbit. ಓಕೆನಾ? ಬಟ್ ನಾವು ರೇಡಿಯಸ್ನ ನೆನ್ನೆ ಕಂಡಿಡಿದ್ವಿ, ಎಷ್ಟು ಅದು ε0 ಅದಕ್ಕೆ ಹೇಳಿದ್ದು ನೆನ್ಪಿಟ್ಕೋಬೇಕಿದು n²h²πmz². ಇದನ್ನು ನಾವು ನೆನ್ನೆ ಕಂಡಿಡಿದ್ವಿ. ಸೊ ಈಗ ಈ ವ್ಯಾಲ್ಯೂ ಆಫ್ ಆರ್ನ ಅಲ್ಲಿ ಕೊಡಿ. ಸೊ ಏನಾಯ್ತು ನೋಡಿ, ಈಗ ಟೋಟಲ್ ಎನರ್ಜಿ ಆಫ್ ಎಲೆಕ್ಟ್ರಾನ್ -Ze²/8πε0 into ε0 n²h²/πmze² ಆಯ್ತು. ಓಕೆ, ಲೆಟ್ ಅಸ್ ಸಿಂಪ್ಲಿಫೈ ಫರ್ದರ್. ಏನು ಬಂತು ನೋಡಿ ಈಗ. ಸೊ ಯು ಹ್ಯಾವ್ 2 ಫ್ರ್ಯಾಕ್ಷನ್ಸ್. ಓಕೆ ಬೇಡ. ಸೊ ಇದನ್ನ ಮೇಲೆ ಹೋಗುತ್ತಲ್ಲ, ಈ ಪಾರ್ಟ್ ಮೇಲೆ ಹೋಗುತ್ತೆ. ಇಟ್ ಇಸ್ ಲೈಕ್ ದಿಸ್. ಯಾವ ಥರ ಅಂದರೆ ನೋಡಿ, ಈಗ A/B/C ಇತ್ತು ಅಂದ್ಕೊಳ್ಳಿ. ಸೊ A × C/B ತಾನೆ. ಸೊ ಈ ಸಿ ಮೇಲೆ ಹೋದಂಗೆ ಆಯ್ತಲ್ಲ. A/B/C ಇದ್ದಾಗ A ಗೊತ್ತಲ್ಲ ನ್ಯೂಮರೇಟರ್ ಇಂಟು ರೆಸಿಪ್ರೋಕಲ್ ಆಫ್ ಡಿನಾಮಿನೇಟರ್ A × C/B. ಸೊ ಇದೇನಾಯ್ತು ಹಂಗಾರೆ AC/B. ಸೊ ಈ ಪಾರ್ಟ್ನ ಮೇಲೆ ಕಳಿಸಿ ಅಷ್ಟೆ. ಸೊ ಏನಾಯ್ತು ಈಗ -Ze² × πmz² ಆಯಿತು. the whole divided by 8πε0 ಇಂಟು ಇಲ್ಲಿ ε0 n²h² ಆಯಿತು. ಸೊ ಈಗ ಏನಾಯ್ತು ಈಗ ಟೋಟಲ್ ಎನರ್ಜಿ ನೋಡಿ, Z × Z, Z², E² × E² e⁴ π ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಏನು ಬಂತು ನೋಡಿ ಈಗ -mz² e⁴ divided by 8ε0² n²h². ಸೊ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ ನೋಡಿ ಇದು, -mz² e⁴ divided by 8ε0² n²h². This is the expression for total energy of an electron revolving in the nth stationary orbit of an hydrogen or hydrogen-like atom or ion. Okay? M mass of electron, Z is the atomic number of that atom or ion, E charge of magnitude of charge of electron, ε0 permittivity of free space, N is the orbit number or principal quantum number of that revolving of that orbit, H is universal Planck's constant. Okay na? So we got the expression for total energy of an electron revolving in the nth stationary orbit. Okay? For in general any atom or ion containing only one electron. Now for hydrogen atom, put Z equals 1. So ಈಗ ಎಲೆಕ್ಟ್ರಾನ್ ಟೋಟಲ್ ಎನರ್ಜಿ ಏನಾಯ್ತು ಹೈಡ್ರೋಜನ್ ಆಟಮ್ಗೆ 1 ಕೊಡಿ Z, 1² 1.
ಸೊ ಮೈನಸ್ ಎಮ್ ಇ ಪವರ್ 4 ಬೈ 8 ಎಪ್ಸಿಲಾನ್ ನಾಟ್ ಸ್ಕ್ವೇರ್ ಎನ್ ಸ್ಕ್ವೇರ್ ಎಚ್ ಸ್ಕ್ವೇರ್. ಇದು ಹೈಡ್ರೋಜನ್ ಆಟಮ್ಗೆ. ಓಕೆನಾ? ಓಕೆ. ಸೊ ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಆಲ್ ದಿಸ್. ಏನು ಬರುತ್ತೆ ನೋಡಿ ಈಗ ಫಾರ್ ಹೈಡ್ರೋಜನ್ ಆಟಮ್ ಟೋಟಲ್ ಎನರ್ಜಿ ಏನು ಅಂತ. ಎಮ್ ಮಾಸ್ ಆಫ್ ಎಲೆಕ್ಟ್ರಾನ್ 9.1 into 10 power minus 31 kg. E charge of electron 1.6 into 10 power minus 19 coulomb, the whole power 4, divided by 8. Epsilon naught value ಏನು 8.85 into 10 power minus 12 farad per meter. ಅದರ ಸ್ಕ್ವೇರ್ ಆಗಿದೆ. ಏನು ಹಂಗೆ ಉಳಿಸಿ. ಎಚ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅದನ್ನು ಮತ್ತೆ ಸ್ಕ್ವೇರ್ ಮಾಡಿ 6.6 into 10 power minus 34 ಸ್ಕ್ವೇರ್ ಮಾಡಿ. ಸೊ ಇದನ್ನೆಲ್ಲ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮ್ಗೇನು ಆನ್ಸರ್ ಬರುತ್ತೆ ಮೈನಸ್. ಸೊ ನಿಮ್ಗೇನು ಆನ್ಸರ್ ಬಂತು ನೋಡಿ, minus 2.18 into 10 power minus 18 by n square joule. ಈ ಎಕ್ಸ್ಪ್ರೆಷನ್ ಬರುತ್ತೆ. when you simplify you get minus 2.18 into 10 power minus 18 joule by n square. So this is the total energy of an electron in the nth orbit, nth stationary orbit of an hydrogen atom, hydrogen ಗೆ. ಓಕೆನಾ? ಸೊ ಇಟ್ಸ್ ಅ ವೆರಿ ಸ್ಮಾಲ್ ವ್ಯಾಲ್ಯೂ. ಸೊ ಈ ನೆಗೆಟಿವ್ ಸೈನ್ ಏನು ಹೇಳುತ್ತೆ ಅಂದರೆ ದ ಎಲೆಕ್ಟ್ರಾನ್ ಇಸ್ ಬೌಂಡ್ ಟು ದ ನ್ಯೂಕ್ಲಿಯಸ್ ಅಂತ ಹೇಳುತ್ತೆ. ಓಕೆನಾ? ಸಪೋಸ್ ಎಲೆಕ್ಟ್ರಾನ್ ವಾಸ್ ಮೂವಿಂಗ್ ಫ್ರೀಲಿ ಇನ್ ಸ್ಪೇಸ್, ಆಗ ಅದರ ಟೋಟಲ್ ಎನರ್ಜಿ ಪಾಸಿಟಿವ್ ಇರ್ತಿತ್ತು. ಈಗ ನೋಡಿ ನಾನು ಐ ಆಮ್ ಮೂವಿಂಗ್ ಫ್ರೀಲಿ ಅಲ್ವಾ, ಸೊ ನನ್ನ ಟೋಟಲ್ ಎನರ್ಜಿ ಪಾಸಿಟಿವ್. ಬಟ್ ನಾನೇ ಎಲ್ಗೋ ಬೌಂಡ್ ಆಗ್ಬಿಟ್ಟಾಗ ನಾನು ಅದ್ರ ಸುತ್ತನೇ ಇರ್ಬೇಕು ಯಾವಾಗಲೂ ಅಂದಾಗ ನನ್ನ ಟೋಟಲ್ ಎನರ್ಜಿ ನೆಗೆಟಿವ್ ಆಗುತ್ತೆ. ಸೊ ಅದೇ ಥರ ಎಲೆಕ್ಟ್ರಾನ್ದು ಟೋಟಲ್ ಎನರ್ಜಿ ನೆಗೆಟಿವ್. ಯಾಕೆ ಅಂದರೆ ಇಟ್ ಇಸ್ ಬೌಂಡ್ ಟು ದ ನ್ಯೂಕ್ಲಿಯಸ್. ನೋಡಿ, ಎಲೆಕ್ಟ್ರಾನ್ ಇಲ್ಲಿ ಇದ್ಬಿಟ್ಟು ಹೋಗ್ತಾ ಇದ್ರೆ ಆಗ ಅದರ ಟೋಟಲ್ ಎನರ್ಜಿ ಪಾಸಿಟಿವ್ ಆಗ್ತಿತ್ತು. ಬಟ್ ಇಲ್ಲಿ ಎಲೆಕ್ಟ್ರಾನ್ ಯಾವಾಗಲೂ ನ್ಯೂಕ್ಲಿಯಸ್ಸಿಂದನೇ ಬೌಂಡ್ ಆಗಿದೆಯಲ್ಲ, ಸೊ ಆದ್ದರಿಂದ ಎಲೆಕ್ಟ್ರಾನಿನ ಟೋಟಲ್ ಎನರ್ಜಿ ನೆಗೆಟಿವ್. ಸೊ ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ, give the reason for negative charge of the total energy of an electron revolving around the nucleus in the hydrogen atom anta. So the negative sign indicates that the electron is bound to the nucleus of the atom. Artha aitala? Okay, but when I said this is a very small value. So now microscopic particles galna deal ಮಾಡುವಾಗ like nucleus, electron, atom, ನಾವು microscopic bodies ನ ಡೀಲ್ ಮಾಡಬೇಕಾದ್ರೆ ಎನರ್ಜಿನ ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ. ಇನ್ನೊಂದು ಯೂನಿಟ್ ಇದೆ ಎಲೆಕ್ಟ್ರಾನ್ ವೋಲ್ಟ್ ಅಂತ. ಡುವಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನಲ್ಲಿ ಇದ್ರನ್ನ ಸ್ಟಡಿ ಮಾಡಿದ್ದೀರ. ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಎಷ್ಟಕ್ಕೆ ಸಮ ನೋಡಿ, 1 ಎಲೆಕ್ಟ್ರಾನ್ ವೋಲ್ಟ್ ಎಷ್ಟಕ್ಕೆ ಸಮ ಅಂದರೆ 1.6 into 10 power minus 19 ಜೌಲ್ಗೆ ಸಮ. ಓಕೆನಾ? ಸೊ ಈಗ ನೀವು ಜೌಲ್ ವ್ಯಾಲ್ಯೂನ ಎಲೆಕ್ಟ್ರಾನ್ ವೋಲ್ಟ್ಗೆ ಮಾಡಬೇಕು ಅಂದರೆ ಆಗ ಇಂಟು 1.6 into 10 power minus 19 ಅಲ್ಲ, ಡಿವೈಡ್ ಬೈ 1.6 into 10 power minus 19 ಮಾಡಬೇಕು. ಈಗ ಎಲೆಕ್ಟ್ರಾನ್ ವೋಲ್ಟಿಂದ ಜೌಲ್ ಮಾಡಬೇಕು ಅಂದರೆ ಆಗ ಇಂಟು 1.6 into 10 power minus 19 ಮಾಡಬೇಕು. ಮತ್ತೆ ಕಡೆ ಜೌಲಿಂದ ಎಲೆಕ್ಟ್ರಾನ್ ವೋಲ್ಟ್ಗೆ ಹೋಗ್ಬೇಕು ಅಂದರೆ ಆ ಜೌಲ್ ವ್ಯಾಲ್ಯೂಗೆ ಡಿವೈಡ್ ಮಾಡಬೇಕು 1.6 into 10 power minus 19. ಆಗ ನಿಮಗೆ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಆಗ್ಬಿಡುತ್ತೆ ಜೌಲಿಂದ. ಈಗ ಎಲೆಕ್ಟ್ರಾನ್ ವೋಲ್ಟಿಂದ ಜೌಲಿಗೆ ಮಾಡ್ಬೇಕಂದ್ರೆ ಇಂಟು 1.6 into 10 power minus 19 ಮಾಡಬೇಕು. ಆ ಎಲೆಕ್ಟ್ರಾನ್ ವೋಲ್ಟ್ದು ವ್ಯಾಲ್ಯೂಗೆ ಇಂಟು 1.6 into 10 power minus 19 ಮಾಡಿದ್ರೆ ಆಗ ಟೋಟಲ್ ವ್ಯಾಲ್ಯೂ ಎಲೆಕ್ಟ್ರಾನ್ ವೋಲ್ಟಿಂದ ಜೌಲ್ ಆಗ್ಬಿಡುತ್ತೆ. ಈಗ ನಮಗಿರೋದು ಯಂತ್ರದಲ್ಲಿ ಈಗ ಜೌಲಲ್ಲಿದೆ, ಇದನ್ನ ನನಗೆ ಎಲೆಕ್ಟ್ರಾನ್ ವೋಲ್ಟ್ ಕನ್ವರ್ಟ್ ಮಾಡಬೇಕು. ಹೆಂಗೆ ಮಾಡಲಿ? ಇರೋದು ಜೌಲಲ್ಲಿ ಕನ್ವರ್ಟ್ ಮಾಡಬೇಕಾಗಿರೋದು ಎಲೆಕ್ಟ್ರಾನ್ ವೋಲ್ಟ್ಗೆ. ಸೊ ಡಿವೈಡೆಡ್ ಬೈ 1.6 into 10 power minus 19 ಮಾಡಿ. ಸೊ
ಡಿವೈಡ್ ಮಾಡಬೇಕು, ಅಂದರೆ ಇಲ್ಲಿರುತ್ತೆ ಅದು ಡಿವೈಡ್ ಮಾಡಿದಾಗ ದ ಹೋಲ್ ಡಿವೈಡೆಡ್ ಬೈ ದಿಸ್ ಅಂದ್ಕೊಳ್ಳಿ. ಓಕೆ, ತೋರಿಸ್ಬೇಕು 1.6 × 10⁻19 ಆಗ ಇದು ಕೆಳಗೆ ಬರುತ್ತೆ. ಸೊ ಆಗೇನಾಗುತ್ತಿದ್ದು ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್ ನೋಡಿ ಇದೆ -13.6 EV/n². ವೆರಿ ಇಂಪಾರ್ಟೆಂಟ್ ಇದು, ವೆರಿ ಇಂಪಾರ್ಟೆಂಟ್. -13.6 EV/n² is the expression of the total energy of an electron revolving in the nth stationary orbit of the hydrogen atom. So if you get a question in your exam, you have to come till here. ಇಲ್ಲಿವರೆಗೂ ನೀವು ತೋರಿಸ್ಬೇಕು ಎಕ್ಸಾಮಲ್ಲಿ ಕ್ವಶನ್ ಬಂದರೆ. ಓಕೆನಾ? ಅಂಡರ್ಸ್ಟುಡ್? ಓಕೆ. And finally you should write negative sign indicates that the electron is bound to the nucleus. Okay? Okay. Now suppose the same expression, if they ask you for in general any atom or ion containing one electron, ಈಗ ಇದೇ ಎಕ್ಸ್ಪ್ರೆಷನ್ನ ಇನ್ ಜನರಲ್ ಆಗಿ ಬರೆಯೋದಾದ್ರೆ ಅಂದರೆ He+ಗೆ Li2+ಗೆ B3+ಗೆ ಬೋರಾನ್ 4+ಗೆ ಬರೆಯೋದಾದ್ರೆ ಹೆಂಗೆ ಬರೆಯೋದು ನೋಡೋಣ. ಇದು ಬರ್ದಿರೋದು ಹೈಡ್ರೋಜನ್ ಆಟಮ್ಗಿದು. ಇನ್ ಜನರಲ್ ಆಗಿದೆ ಹೆಂಗಾಗುತ್ತೆ ಅಂದರೆ ಏನಿಲ್ಲ ಗೊತ್ತಲ್ಲ, ಇಲ್ಲಿ ಫಾರ್ಮುಲಾ ಏನು ಬಂದಿತ್ತು ನಿಮ್ಮದು, -mz² e⁴/8ε02 n²h² ಅಲ್ವಾ. ಈಗ z² ಈ ಕಡೆ ಕಳಿಸಿ, -me⁴/8ε02 n²h². ಇದು ಹೈಡ್ರೋಜನ್ಗೆ ಆಯ್ತಲ್ಲ ಇದು. ಇನ್ನು ಉಳಿದಿದ್ದು z² ಇಂಟು ಆಗಿರುತ್ತೆ ಅಷ್ಟೇ. ಹಂಗಾರೆ ಇನ್ ಜನರಲ್ ಆಗಿ ಇದೇ ಫಾರ್ಮುಲಾ ಇನ್ ಜನರಲ್ ಬರೆಯೋದಾದ್ರೆ -13.6 EV/n² ಇಂಟು z² ಆಗುತ್ತೆ, ಅಥವಾ -z² ಇಂಟು 13.6 EV/n². So this is the expression for in general for any atom or ion containing only single electron. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ ನೋಡಿ. ಹೈಡ್ರೋಜನ್ಗಂದ್ರೆ ಇದು. ಓಕೆನಾ? ಸೊ ದಟ್ಸ್ ಇಟ್. ವಿ ಕಂಪ್ಲೀಟೆಡ್ ಅವರ್ ಡೆರಿವೇಶನ್ ಆಫ್ ಟೋಟಲ್ ಎನರ್ಜಿ ಆಫ್ ಅನ್ ಎಲೆಕ್ಟ್ರಾನ್ in the nth stationary orbit of hydrogen atom, and also in general any atom or ion containing a single electron. Thank you. So just now you derived the expression for total energy of an electron revolving in the nth stationary orbit of a hydrogen atom. So ಎಷ್ಟು ಬಂತು ಅದು ಎಕ್ಸ್ಪ್ರೆಷನ್, E ಅಥವಾ En ಅಂತಾನು ಹೇಳ್ಬೋದು, -13.6 EV/n². ಓಕೆನಾ? ಸೊ ಇದರ ಎನರ್ಜಿ ವ್ಯಾಲ್ಯೂಸ್ ಎಷ್ಟಿರುತ್ತೆ ಅಂತ ನೋಡೋಣ ನೋಡಿ. ಈಗ ಸೊ ಸಪೋಸ್ ಇದು ನ್ಯೂಕ್ಲಿಯಸ್ ಅನ್ಕೊಳ್ಳಿ ಫಾರ್ ಹೈಡ್ರೋಜನ್ ಆಟಮ್. ಸೊ ಇದು ಫಸ್ಟ್ ಆರ್ಬಿಟ್ ಅಂದರೆ ಇಲ್ಲಿ ಈ ಆರ್ಬಿಟ್ಗೆ ಎನ್ ಎಷ್ಟು ವ್ಯಾಲ್ಯೂ, n = 1. ಹಂಗಾರೆ ಈ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಸುತ್ತಾ ಇದ್ರೆ ಮೊದಲನೇ ಆರ್ಬಿಟಲ್ಲಿ, ಹಂಗಾರೆ ಅದರ ಎನರ್ಜಿ ಎಷ್ಟು, E1 ಅಂತೀನಿ. ಸೊ -13.6 EV/1², ಎನ್ಗೆ 1 ವ್ಯಾಲ್ಯೂ ಕೊಡಿ. ಸೊ ಹಂಗಾರೆ ಫಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ ಎನರ್ಜಿ ಎಷ್ಟು ಬಂತು ನೋಡಿ, -13.6 EV. ಸೊ ನಮ್ಮ ಎಲೆಕ್ಟ್ರಾನ್ ಈ ಆರ್ಬಿಟಲ್ ಸುತ್ತಾ ಇದ್ರೆ ಅದರ ಎನರ್ಜಿ ಎಷ್ಟು, -13.6 EV. ಈಗ ನಮ್ಮ ಎಲೆಕ್ಟ್ರಾನ್ ಸೆಕೆಂಡ್ ಆರ್ಬಿಟಲ್ ಸುತ್ತಾ ಇತ್ತು ಅಂದ್ಕೊಳ್ಳಿ. ಸೊ ಸೆಕೆಂಡ್ ಆರ್ಬಿಟ್ಗೆ ಎನ್ ವ್ಯಾಲ್ಯೂ ಎಷ್ಟು, 2. ಈಗ ಇಲ್ಲಿ ಎನ್ ವ್ಯಾಲ್ಯೂ 2 ಕೊಡಿ. ಹಂಗಾರೆ ಸೆಕೆಂಡ್ ಆರ್ಬಿಟಲ್ ಎಲೆಕ್ಟ್ರಾನ್ ಎನರ್ಜಿ ಎಷ್ಟು, -13.6 EV/2². ಹಂಗಾರೆ ಎಷ್ಟು ಬಂತು, -13.6 EV/4. ಅದೆಷ್ಟು ಬರುತ್ತೆ ನೋಡಿ, -3.4 EV ಬರುತ್ತೆ. ಸೊ ನಮ್ಮ ಸೆಕೆಂಡ್ ಆರ್ಬಿಟಲ್ ಎಲೆಕ್ಟ್ರಾನ್ ಸುತ್ತಾ ಇದ್ರೆ ಅದರ ಎನರ್ಜಿ -3.4 EV. ಈಗ ನೀವೇ ಹೇಳ್ಬೇಕು ನನಗೆ, ಇದು ದೊಡ್ಡದ. ಸೊ ದಿಸ್ ಇಸ್ ಗ್ರೇಟರ್ ಬಿಕಾಸ್ ನೆಗೆಟಿವ್ ಇದೆ ನೋಡಿ ಅಲ್ಲಿ. So energy of the electron in the second stationary state is greater than the energy of the electron in the first stationary state. So ಈಗ ಹಂಗೆ E3 ನೋಡೋಣ, energy of the electron in third stationary state. So E3ಗೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎಷ್ಟು,
ಈಗ ಎಲೆಕ್ಟ್ರಾನ್ ಮೂರನೇ ಸ್ಟೇಷನರಿ ಆರ್ಬಿಟಲ್ ಸುತ್ತಾ ಇತ್ತು ಅನ್ಕೊಳ್ಳಿ. ಸೊ ಅದಕ್ಕೆ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ ಏನು ಮೂರನೇ ಆರ್ಬಿಟ್ಗೆ 3. ಸೊ ಹಂಗಾರೆ ಮೂರನೇ ಆರ್ಬಿಟ್ದು ಎನರ್ಜಿ ಎಷ್ಟು ಹಂಗಾರೆ E3 ಅಂತೀನಿ -13.6 eV/3². ಸೊ ಎಷ್ಟು ಬಂತು ಎನರ್ಜಿ ಅದು -1.51 eV ಬರುತ್ತೆ. ಸೊ ಇದು ಇನ್ನೂ ದೊಡ್ಡದು ಇವೆರಡಕ್ಕಿಂತ E1 ಆ್ಯಂಡ್ E2ಗಿಂತ E3 ದೊಡ್ಡದು, ನೆಗೆಟಿವ್ ಅಲ್ಲ. ಸೊ ಈ ಥರ ನಮ್ಮ ಎನರ್ಜಿ ನೀವು ಆರ್ಬಿಟ್ ದೂರ 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 ತಗೊಂಡು ಹೋಗ್ತಾ ಇದ್ರೆ ನ್ಯೂಕ್ಲಿಯಸ್ಸಿಂದ ಎನರ್ಜಿ ಕೂಡ ಜಾಸ್ತಿ 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 ಆಗ್ತಾ ಹೋಗುತ್ತೆ. ಓಕೆನಾ? ಹಂಗಾರೆ ಈಗ ತುಂಬ ದೂರ ಹೋದ್ರಿ ಅನ್ಕೊಳ್ಳಿ, ನ್ಯೂಕ್ಲಿಯಸ್ಸಿಂದ ತುಂಬ ದೂರ ಹೋದ್ರಿ, ಟು ದ ವೆರಿ ಇನ್ಫೈನೈಟ್ ಆರ್ಬಿಟ್ಗೆ ಹೋದ್ರಿ ನೀವೀಗ. ಹಂಗಾರೆ ಫಾರ್ ಇನ್ಫೈನೈಟ್ ಆರ್ಬಿಟ್ ಎನ್ ವ್ಯಾಲ್ಯೂ ಏನು ಇನ್ಫೈನೈಟ್ ಆರ್ಬಿಟ್ಗೆ ಇನ್ಫಿನಿಟಿ. ಹಂಗಾರೆ En ಏನಾಯ್ತು ಹಂಗಾರೆ ಈ ಇನ್ಫೈನೈಟ್ ದ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇನ್ ದ ಇನ್ಫೈನೈಟ್ ಆರ್ಬಿಟ್. ಸೊ -13.6 eV/infinity square. Infinity square is infinity only. So anything divided by infinity is 0. ಹಾಂ ನೋಡಿ, ಈಗ ನೀವು ಇನ್ಫೈನೈಟ್ ಆರ್ಬಿಟ್ಗೆ ಹೋದರೆ ಆಗ ಎನರ್ಜಿ ಏನಾಗ್ಬಿಡುತ್ತೆ 0 ಆಗುತ್ತೆ. ಅಲ್ಲಿಗೆ ಎಲೆಕ್ಟ್ರಾನ್ ರಿಮೂವ್ ಆಗ್ಬಿಡ್ತು ಅಂತ. ಎಲೆಕ್ಟ್ರಾನ್ ಹ್ಯಾಸ್ ಬಿಕಮ್ ಫ್ರೀ ನಾವು. ಅರ್ಥ ಆಯ್ತಲ್ಲ? ವೆನ್ ದ ಎಲೆಕ್ಟ್ರಾನ್ ಎನರ್ಜಿ ಬಿಕೇಮ್ 0, ಎಲೆಕ್ಟ್ರಾನ್ ಹ್ಯಾಸ್ ಫ್ರೀಡ್ ಇಟ್ ಸೆಲ್ಫ್ ಫ್ರಮ್ ದಿ ನ್ಯೂಕ್ಲಿಯಸ್. ಇನ್ನು ಮುಂದೆ ನೀವು ಅದಕ್ಕೆ ಆಚೆಯಿಂದ ಎಲೆಕ್ಟ್ರಾನ್ ಕೊಟ್ಟರೆ ಅದು ಮೂವ್ ಆಚೆಯಿಂದ ಎನರ್ಜಿ ಕೊಟ್ಟರೆ ಎಲೆಕ್ಟ್ರಾನ್ ಮೂವ್ ಆಗುತ್ತೆ. ಆಗ ಅದರ ಎನರ್ಜಿ ಪಾಸಿಟಿವ್ ಆಗ್ತಾ ಹೋಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಯು ಕ್ಯಾನ್ ಅಬ್ಸರ್ವ್, ಸಿ ಆಸ್ ದ ಎಲೆಕ್ಟ್ರಾನ್ ಮೂವ್ಸ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್, ಫಸ್ಟ್ ಆರ್ಬಿಟಲ್ ಎನರ್ಜಿ ಏನು -13.6 eV, ಸೆಕೆಂಡ್ ಆರ್ಬಿಟ್ಗೆ ಹೋದರೆ ಎನರ್ಜಿ -3.4 eV, ಥರ್ಡ್ ಆರ್ಬಿಟ್ಗೆ ಹೋದರೆ ಎನರ್ಜಿ -1.5 eV. ಸೊ ಎಲೆಕ್ಟ್ರಾನ್ ದೂರ ದೂರ ಇರೋ ಆರ್ಬಿಟ್ಸ್ಗೆ ಹೋಗ್ತಾ ಇದ್ದಂಗೆ ಅದರ ಎನರ್ಜಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ ಇನ್ಫೈನೈಟ್ ಆರ್ಬಿಟ್ಗೆ ಹೋದಾಗ ಅದರ ಎನರ್ಜಿ 0 ಆಗುತ್ತೆ. ಅಲ್ಲಿಗೆ ಎಲೆಕ್ಟ್ರಾನ್ ಹ್ಯಾಸ್ ಫ್ರೀಡ್ ಇಟ್ ಸೆಲ್ಫ್ ಫ್ರಮ್ ದ ನ್ಯೂಕ್ಲಿಯಸ್. ಇನ್ನು ಮುಂದೆ ಅದಕ್ಕೆ ಹೊರಗಡೆಯಿಂದ ಎನರ್ಜಿ ಕೊಟ್ಟರೆ ಮೂವ್ ಆಗುತ್ತೆ, ಆಗ ಅದರ ಎನರ್ಜಿ ಪಾಸಿಟಿವ್. Got it? So this is called, these are the values of the energies of the electron in the stationary orbits for hydrogen atom. Okay? ಸೊ ಈಗ ನಾವು ಎನರ್ಜಿ ವ್ಯಾಲ್ಯೂಗಳನ್ನ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಬರ್ಕೊಳ್ತಾ ಹೋದರೆ ಅದನ್ನೇ ನಾವೇನಂತ ಕರಿತೀವಿ, ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ನಾವೀಗ ಹೈಡ್ರೋಜನ್ ಆಟಮ್ಗೆ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ನ ನೋಡೋಣ. ಸೊ ಈ ಥರ ಮೇಲೆ ಹೋದರೆ ಎನರ್ಜಿ ಜಾಸ್ತಿ ಆಯಿತು ಅಂದ್ಕೊಳ್ಳಿ. ಟೋಟಲ್ ಎನರ್ಜಿ ಏನು ಯೂನಿಟು ಇ, ಅದು ಸಿಂಬಲ್ ಗೊತ್ತಾಯ್ತಲ್ಲ, ಅದರ ಯೂನಿಟ್ EV, ಎಲೆಕ್ಟ್ರಾನ್ ವೋಲ್ಟಲ್ಲೇ ಬರಿತಾ ಇದ್ದೀನಿ ಅಂದ್ಕೊಳ್ಳಿ. ಓಕೆನಾ? ಸೊ ನೋಡಿ, ಈಗ ವ್ಯಾಲ್ಯೂಸ್ಗಳು ಇಲ್ಲಿ ಗೊತ್ತಿದೆ ನಿಮಗೆ. -13.6 eV/n². ಸೊ ಮೊದಲನೇದಕ್ಕೆ N1 ಕೊಟ್ಟಾಗ E1 ಎಷ್ಟು -13.6 eV. ಇದೇ ದ ಲೋಯೆಸ್ಟ್ ಎನರ್ಜಿ. ಇದು ಎಲೆಕ್ಟ್ರಾನ್ ಹೊಂದುವಂಥ ಲೋಯೆಸ್ಟ್ ಎನರ್ಜಿ ಯಾವಾಗ? ಅದು ಫಸ್ಟ್ ಆರ್ಬಿಟಲ್ ಇದ್ರೆ. ಹೈಯೆಸ್ಟ್ ಎನರ್ಜಿ ಎಷ್ಟು ಎಲೆಕ್ಟ್ರಾನ್? ಇನ್ಫೈನೈಟ್ ಆರ್ಬಿಟಲ್. ಅರ್ಥ ಆಯ್ತಲ್ಲ? ಸೊ ಆಸ್ ದ ಆರ್ಬಿಟ್ ನಂಬರ್ ಇನ್ಕ್ರೀಸಸ್, ಮೀನ್ಸ್ ಆಸ್ ದ ಆರ್ಬಿಟ್ ಇಸ್ ಗೋಯಿಂಗ್, the orbit is farther and farther away from the nucleus, the energy of the electron goes on increasing. Remember this. So when the electron is in the first orbit or first stationary state, the principal quantum number or orbit number is 1 and energy of the electron is -13.6 eV. So idu minus the same figure I am writing here, -13.6 eV. Okay na? ಈಗ ಸೆಕೆಂಡ್ ಆರ್ಬಿಟಲ್ ಸುತ್ತಾ ಇತ್ತು ಅನ್ಕೊಳ್ಳಿ ಎಲೆಕ್ಟ್ರಾನ್ N2. ಆಗ E2 ಎಷ್ಟು ಕಂಡಿಡ್ದೆ ತೋರಿಸಿದ್ನಲ್ಲ, 2 ಕೊಡಬೇಕು, 4 ಆಗುತ್ತೆ. ಸೊ ಅದು -3.4 eV ಆಗುತ್ತೆ. ಸೊ ನೋಡಿ, ಇದು ನಿಮ್ಮ -3.4 eV. ಸೊ ಇದು n = 1, ಇದು n = 2. ಸೊ ಈ ಥರ 3ಗೆ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ. ಅದೇ ಈಗ 3ಗೆ ಮಾಡಿದ್ರೆ n = 3ಗೆ
ಮೈನಸ್ 1.51 ಇ ವಿ ಬಂತು. ಅದೇ n ಈಕ್ವಲ್ಸ್ 4ಗೆ ಮೈನಸ್ 13.6/4 ಸ್ಕ್ವೇರ್. ಸೊ n ಈಕ್ವಲ್ಸ್ 4ಗೆ ಮೈನಸ್ 0.85 ಬರುತ್ತೆ. n ಈಕ್ವಲ್ಸ್ 5 ಇದು. ಸೊ ಮೇಲೆ ಹೋಗ್ತಾ ಹೋಗ್ತಾ ಎನರ್ಜೀಸ್ ಭಾರಿ ಕ್ಲೋಸ್ ಆಗ್ತಾ ಹೋಗ್ಬಿಡ್ತಾವೆ ನೋಡಿ. ಮೇಲೆ ಹೋಗ್ತಾ ಹೋಗ್ತಾ ಎನರ್ಜೀಸ್ ತುಂಬ ಕ್ಲೋಸ್ ಆಗಿಬಿಡ್ತವೆ. ಸೊ ಕೊನೆಗೆ ನಿಮ್ಗೆ ಏನು ಸಿಗುತ್ತೆ? n ಈಕ್ವಲ್ಸ್ ಇನ್ಫಿನಿಟಿ. ಅದರ ಮೇಲೆ ಹೋದರೆ ಎಲೆಕ್ಟ್ರಾನ್ ಹ್ಯಾಸ್ ಬಿಕಮ್ ಫ್ರೀ ಅಲ್ಲ. ಸೊ ಇವನ್ನ ಏನಂತ ಕರಿತೀರ? ಇದ್ರ ಮೇಲಿರೋ ಎನರ್ಜಿಗಳನ್ನ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್ ಅಂತ ಕರಿಬೋದು. ಸೊ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್ ಅಥವಾ ಅನ್ಬೌಂಡೆಡ್ ಆಟಮ್ ಅಂತ ಅಯಾನ್ ಅಂತ ಬರೀರಿ. ಸೊ ದಿಸ್ ಇಸ್ ಅಬೌಟ್ ದ ಎನರ್ಜಿ ಲೆವೆಲ್ಸ್ ಆಫ್ ಹೈಡ್ರೋಜನ್ ಆಟಮ್. ನೋಡಿ, n ಈಕ್ವಲ್ಸ್ 1 ಮೈನಸ್ 13.6 ಇ ವಿ, n ಈಕ್ವಲ್ಸ್ 2 ಮೈನಸ್ 3.4 ಇ ವಿ, n ಈಕ್ವಲ್ಸ್ 3 ಮೈನಸ್ 1.5 ಇ ವಿ, n ಈಕ್ವಲ್ಸ್ 4 minus 0.85 eV. Okay, so as your quantum number is increasing, principal quantum number increase ಆದಂಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊನೆಗೆ n ಈಕ್ವಲ್ಸ್ ಇನ್ಫಿನಿಟಿಗೆ ಎನರ್ಜಿ ಏನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಅದಕ್ಕಿಂತ ನೀವು ಜಾಸ್ತಿ ಮೇಲೆ ಹೋದರೆ ಎನರ್ಜಿ ಕೊಟ್ಟರೆ ಎಲೆಕ್ಟ್ರಾನ್ ಫ್ರೀ ಆಗ್ಬಿಡುತ್ತೆ. ಅಂದರೆ ಆಟಮ್ ಏನಾಗ್ಬಿಡುತ್ತೆ? ಎಲೆಕ್ಟ್ರಾನ್ ಹ್ಯಾಸ್ ಬಿಕಮ್ ಅನ್ಬೌಂಡೆಡ್ ಆಟಮ್ ಆರ್ ಅಯನೈಸ್ಡ್ ಅಂದ್ಬಿಡ್ಬೋದು. ಇದಕ್ಕಿಂತ 0ಗಿಂತ ಜಾಸ್ತಿ ಎನರ್ಜಿ ಎಲೆಕ್ಟ್ರಾನ್ ಪಡ್ಕೊಂತು ಅಂದರೆ ಅದು ನ್ಯೂಕ್ಲಿಯಸ್ಸಿಂದ ಫ್ರೀ ಆಗ್ಬಿಡ್ತು ಅಂತ. ಹಂಗಾರೆ ನಮ್ಮ ಆಟಮ್ ಅಯನೈಸ್ಡ್ ಆಗ್ಬಿಡ್ತು ಅಂತ. ಸೊ ಅದನ್ನೇನಂತ ಕರಿತೀರ? ಅನ್ಬೌಂಡೆಡ್ ಆಟಮ್ ಅಂತ ಕರಿತೀರ. ಮೀನ್ಸ್ ಆಟಮ್ ಹ್ಯಾಸ್ ಬಿಕಮ್ ಅಯನೈಸ್ಡ್. ಹಂಗಾರೆ ಇಲ್ಲಿರೋ ಎನರ್ಜಿ ಸ್ಟೇಟ್ಸ್ನ ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್ ಅಂತಲೂ ಬರಿಬೋದು. ಇದನ್ನ ದಟ್ ಓನ್ಲಿ ಐ ಹ್ಯಾಡ್ ರಿಟನ್ ಇನ್ ದ ಬಿಗಿನಿಂಗ್, ಅನ್ಬೌಂಡೆಡ್ ಫ್ರೀ ಸ್ಟೇಟ್ಸ್. ಸೊ ದಿಸ್ ಇಸ್ ಅಬೌಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್. ಥ್ಯಾಂಕ್ ಯು.